ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆದಿತ್ಯಾಂ ಅಂಬಿಕಾಂ ವಿಷ್ಣುಂ ಗಣನಾಥ ಮಹೇಶ್ವರಂ ಪಂಚದೈವಾನ್ ಸ್ಮರೆ ನಿತ್ಯಂ ಸರ್ವಾಭೀಷ್ಟಕಾರ್ಯಾರ್ಥಸಿದ್ಧಯೇ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಮಕರ ರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಭಚಕ್ರ ರಾಶಿ ಕುಂಡಲಿಯಲ್ಲಿ ಬರುವ 10ನೇ ರಾಶಿಯೇ ಮಕರ ರಾಶಿ. ಈ ಮಕರ ರಾಶಿಯ ಚಿಹ್ನೆ ಮೊಸಳೆ. ಈ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಬ್ರಾಂ ಭ್ರೀಂ ಬ್ರೈಂ ನಃ ಶನೈಶ್ಚರಾಯ ನಮಃ. ಉತ್ತರಾಷಾಢ ನಕ್ಷತ್ರ 2-3 ಪಾದಗಳು, ಶ್ರವಣ ನಕ್ಷತ್ರ 1, 2, 3, 4 ಪಾದಗಳಲ್ಲಿ, ಧನಿಷ್ಠ ನಕ್ಷತ್ರ 1, 2 ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಯವರಾಗಿರುತ್ತಾರೆ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರವಾಗಿ ಭೋ, ಜಾ, ಜಿ, ಖಿ, ಖು, ಖೋ, ಗ, ಗಿ ಅಕ್ಷರಗಳು ಬಂದವರು ಮಕರ ರಾಶಿಯವರಾಗಿರುತ್ತಾರೆ. ಉದಾಹರಣೆಗೆ ಭೋಜರಾಜ್, ಜಾನಕಿ, ಜನಾರ್ದನ್, ಜೀವಿತ, ಜೀವನ್, ಗಾನವಿ, ಗಂಗಾಧರ್, ಗಿರೀಶ್ ಇತ್ಯಾದಿ ಹೆಸರುಗಳುಳ್ಳವರು ಮಕರ ರಾಶಿಯವರಾಗಿರುತ್ತಾರೆ. ಈ ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಮಕರ ರಾಶಿಯವರಿಗೆ ಫಲಾಫಲಗಳು ಹೀಗಿವೆ. ಮೇ ತಿಂಗಳ ಮಧ್ಯಭಾಗದವರೆಗೆ ಗುರುಬಲದಿಂದ ಧನಲಾಭ, ಸಂತಾನಕ್ಕೆ ವಿದ್ಯಾಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಅನುಕೂಲ, ದೈವ ದರ್ಶನ, ಹಣ ಬರುವುದು, ಸಹೋದರರ ಸಹಕಾರ ಸಿಗುವುದು, ಉದ್ಯೋಗ ವ್ಯಾಪಾರಸ್ಥರಿಗೆ ಧನಾದಾಯ ಇರುವುದು, ಕಂಪ್ಯೂಟರ್ IT ಕ್ಷೇತ್ರಗಳಲ್ಲಿ ಇರುವವರಿಗೆ, ಫೈನಾನ್ಸ್ ವ್ಯವಹಾರದವರಿಗೆ ಶ್ರಮದಿಂದ ಉತ್ತಮ ಫಲಗಳನ್ನು ನೋಡಬಹುದು. ವಿದ್ಯಾರ್ಥಿಗಳು ಉತ್ತಮ ಫಲಗಳನ್ನು ನೋಡಬೇಕಾದರೆ ಅಧಿಕ ಶ್ರಮ ವಹಿಸಬೇಕಾಗುತ್ತದೆ. ಸಜ್ಜನರ ಸಹವಾಸ, ಸತ್ಕರ್ಮಾಸಕ್ತಿಯಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಈ ರಾಶಿಯವರಿಗೆ 2025 ಮೇ ತಿಂಗಳು 3ನೇ ವಾರದಿಂದ ಗುರುಬಲ ಕಡಿಮೆ ಆಗುತ್ತದೆ. ಆದರೂ ಈ ರಾಶಿಯವರಿಗೆ ಶನಿ ಬಲ ಇರುತ್ತದೆ. ಗುರುಬಲ ಕಡಿಮೆ ಆಗುವುದರಿಂದ ಈ ರಾಶಿಯವರಿಗೆ ಆರೋಗ್ಯ ವಿಷಯದಲ್ಲಿ ಏರುಪೇರು ಕಂಡುಬರುತ್ತದೆ. ಆದ್ದರಿಂದ ಆರೋಗ್ಯ ವಿಷಯದಲ್ಲಿ ಎಚ್ಚರ ವಹಿಸಬೇಕು. ಉದ್ಯೋಗ ವ್ಯವಹಾರಗಳಲ್ಲಿ ಧನ ನಷ್ಟ ಬರಬಹುದು. ಮಂಗಳ ಕಾರ್ಯಗಳಲ್ಲಿ ಅಡಚಣೆ ಬರುವುದು, ಸ್ಥಳ ಬದಲಾವಣೆ ಆಗುವುದು, ಶತ್ರುಪೀಡೆ ಇರುವುದು, ಸಾಮಾಜಿಕವಾಗಿ ಸಣ್ಣ ಪುಟ್ಟ ಅವಮಾನಗಳು ಎದುರಾಗಬಹುದು. ಸಜ್ಜನರೊಂದಿಗೆ ವಿರೋಧ ಕಲಹಗಳು ಉಂಟಾಗುತ್ತವೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಷ್ಟ ಬರುವುದು. ವಿವಾಹ ಇಚ್ಛೆ ಇರುವವರಿಗೆ ವಿವಾಹ ವಿಳಂಬವಾಗುವುದು.
ಎಣ್ಣೆಕಾಳು ಕೃಷಿ ಮಾಡುವವರಿಗೆ ಹಾಗೂ ವ್ಯಾಪಾರ ಮಾಡುವವರಿಗೆ ಧನಲಾಭ ಇರುತ್ತದೆ. ಕೂಲಿ ಕಾರ್ಮಿಕರಿಗೆ, ಸೇವಕಾ ವೃತ್ತಿಯವರಿಗೆ ಅನುಕೂಲ ಇರುತ್ತದೆ. ಕೂಲಿ ಕಾರ್ಮಿಕರಿಗೆ, ಸೇವಕಾ ವೃತ್ತಿಯಲ್ಲಿರುವವರಿಗೆ ಅನುಕೂಲವಾಗಿರುತ್ತದೆ. ಈ ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಈ ಮಕರ ರಾಶಿಯವರಿಗೆ ಶುಭಾಶುಭ ಫಲಗಳಿಂದ ಕೂಡಿದ್ದು ಅಶುಭ ಫಲಗಳೇ ಹೆಚ್ಚಾಗಿ ಕಂಡುಬರುತ್ತವೆ. ಈ 2025-26ರಲ್ಲಿ ಮಕರ ರಾಶಿಯವರಿಗೆ ಆದಾಯ 8, ಖರ್ಚು 14, ಗೌರವ 4, ಅವಮಾನ 5. ಈ ಮಕರ ರಾಶಿಯವರು ಯೋಗಾಭ್ಯಾಸ, ವ್ಯಾಯಾಮದಿಂದ ಇಚ್ಛಾಶಕ್ತಿಯನ್ನು ಅಭಿವೃದ್ಧಿಪಡಿಸಿ ನಿಮ್ಮ ಮಂಕುತನವನ್ನು ದೂರಗೊಳಿಸಿ ಮನೋಧೈರ್ಯದಿಂದ, ಸಮಯೋಚಿತ ಶಕ್ತಿ ಸಾಮರ್ಥ್ಯದಿಂದ, ಧೈರ್ಯ ಸಾಹಸಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಗಳಿಸಬಹುದು. ಇಲ್ಲಿಯವರೆಗೆ ಗೋಚಾರಾನುಗುಣವಾಗಿ ಈ ರಾಶಿಯವರಿಗೆ ಸಾಧಾರಣ ಫಲಗಳನ್ನು ತಿಳಿಸಲಾಗಿದೆ. ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿಯಬೇಕಾದರೆ ನುರಿತ ಜ್ಯೋತಿಷ್ಯ ಪಂಡಿತರನ್ನು ಸಂಪರ್ಕಿಸಬೇಕಾಗಿ ಮನವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬ ವರ್ಗದವರಿಗೆ, ನಿಮ್ಮ ಸ್ನೇಹಿತ ವರ್ಗದವರಿಗೆ ಶೇರ್ ಮಾಡಿ ಅಂತ ಮನವಿ ಮಾಡುತ್ತಿದ್ದೇನೆ. ನಿಮ್ಮ ಜಾತಕ ಕುಂಡಲಿಯ ರಚನೆಗಾಗಿ, ಜಾತಕ ಫಲ ವಿಶ್ಲೇಷಣೆಗಾಗಿ, ಮದುವೆಗೆ ವಧೂವರರ ಸಾಲಾವಳಿಗಾಗಿ, ಭೂಮಿ ಪೂಜೆ, ಗೃಹ ಪ್ರವೇಶ, ಮದುವೆ ಇತ್ಯಾದಿ ಶುಭ ಕಾರ್ಯಗಳಿಗೆ, ಶುಭ ಮುಹೂರ್ತ ನಿರ್ಣಯಕ್ಕಾಗಿ, ಬಾಲಗ್ರಹ ದೋಷ ನಿವಾರಣಾ ಯಂತ್ರಗಳಿಗೆ, ಗ್ರಹ ದೋಷ ನಿವಾರಣಾ ಯಂತ್ರಗಳಿಗೆ, ವ್ಯಾಪಾರಾಭಿವೃದ್ಧಿ ಯಂತ್ರಗಳಿಗೆ, ಧಾರಣಾ ಯಂತ್ರಗಳು ಹಾಗೂ ಪೂಜನಾ ಯಂತ್ರಗಳಿಗೆ ನಮ್ಮ KP ಜ್ಯೋತಿಷ್ಯ ಕೇಂದ್ರ ವಾಟ್ಸಪ್ ನಂಬರ್ 9483552645 ನಂಬರ್ಗೆ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು, ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.